ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ ಅಂತ ಎಲೆಕ್ಷನ್ ಕಮಿಷನ್ನಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಅಂತ ಹೇಳ್ತವೆ ವರದಿಗಳು. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. SIR ಬಗ್ಗೆ ಈಗಾಗಲೇ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದ್ರ ಬಗ್ಗೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳನ್ನು ನಾವು ಆಡಿದ್ದೀವಿ. ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದೆ ಅನ್ನುವ ಮಾಹಿತಿಯನ್ನ ಇಟ್ಟುಕೊಂಡು ನಿಮ್ಮ ಮುಂದೆ ನಾನು ಮಾತಾಡೋದಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, SIR ಅಂದ್ರೆ ಏನು, ಯಾಕೆ ಮಾಡ್ತಿದ್ದಾರೆ, ಅದರ ಅಗತ್ಯ ಇತ್ತೋ ಇಲ್ವೋ, ಅದು ಮಾಡಿದಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ದುಷ್ಪರಿಣಾಮಗಳೇನು ಅನ್ನೋದನ್ನ ಸಾಧ್ಯಂತವಾಗಿ ಈ ಹಿಂದೆ ತಜ್ಞರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಹಾಗಿದ್ದೂ ಕೂಡ ಒಂದು ರೀಲುಕ್ ಅನ್ನುವ ತರದಲ್ಲಿ ಹೇಳಬಹುದಾದ್ರೆ ಈ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗದ ಮೂಲಕ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥದ್ದು. ಮತ್ತು ಮಾಡುವಾಗ ಅವ್ರು ಹೇಳ್ತಾ ಇರೋದು, ಈ ದೇಶದ ಮತದಾರರ ಪಟ್ಟಿಯಲ್ಲಿ ಕಸ ಕಡ್ಡಿ ಬಹಳ ತುಂಬೋಗಿದೆ, ಹಾಗಾಗಿ ಇದನ್ನ ನಾವು ಶುದ್ಧೀಕರಿಸಬೇಕು ಅಂತನ್ನುವಂತಹ ಶುದ್ಧೀಕರಣ ಕ್ರಿಯೆಯನ್ನ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೊರಟಿರೋ ಅಂಥದ್ದು. ಪ್ರಾಥಮಿಕವಾಗಿ ಬಿಹಾರದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗಿಂತ ಅದನ್ನ ಮಾಡಿದ್ರು. ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಿಬಿಡ್ತು. ಸುಮಾರು 47 ಲಕ್ಷ ಜನ ಫೈನಲ್ ಅಂತಿಮ ಪಟ್ಟಿಯಲ್ಲಿ ಕೈಬಿಡಲಾದವರು ಅಂತ. ಆ ನಂತರ ಸಾಕಷ್ಟು ಗಲಾಟೆಗಳನ್ನು ಎಬ್ಬಿಸಿದ ಮೇಲೂ ಕೂಡ, ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹತ್ತಿದ ಮೇಲೂ ಕೂಡ ಅದನ್ನೇನು ಪ್ರಕ್ರಿಯೆಯನ್ನು ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟು ಹೇಳಲಿಲ್ಲ, ಅಥವಾ ಕೇಂದ್ರ ಸರ್ಕಾರವೂ ಕೂಡ ಚುನಾವಣಾ ಆಯೋಗದ ಮೂಲಕ ಮಾಡಿಸುವಂತಹ ಈ ಕೆಲಸವನ್ನು ನಿಲ್ಲಿಸದೇನೆ ನಾವು ನೋಡಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ನಡೀತು ಇದು, ತಮಿಳುನಾಡಲ್ಲಿ ನಡೀತು ಇದು, ಕೇರಳದಲ್ಲಿ ನಡೀತು ಇದು, ಮಧ್ಯಪ್ರದೇಶದಲ್ಲಿ ನಡೀತು ಇದು. 12 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದು ನಡೆದು ಸಾಕಷ್ಟು ದುಷ್ಪರಿಣಾಮಗಳನ್ನ, ಅನಾಹುತಗಳನ್ನ ಸೃಷ್ಟಿ ಮಾಡಿದೆ ಅಂತ ನಮ್ಗೆ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 97 ಲಕ್ಷ ಜನರನ್ನ ಕೈಬಿಟ್ಟಿದ್ರು. ಮತ್ತೆ ಪುನಃ ಅರ್ಜಿಯನ್ನ ಹಾಕಿ ಎಲ್ಲವೂ ಮಾಡಿ ಚುನಾವಣೆಯ ಸಂದರ್ಭದಲ್ಲಿ 27 ಲಕ್ಷ ಜನರಿಗೆ ಮತದಾನವನ್ನ ಮಾಡಲಿಲ್ಲ ಅವರು. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಮತ್ತು ಅಸ್ಸಾಮಲ್ಲೂ ಅಂಥದ್ದೇ ಆಗಿದೆ. ಜೊತೆಗೆ ಆ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡಿದ, ಗೆದ್ದ ಮತ್ತು ಸೋಲಿನ ಅಂತರ ಮತ್ತು ಕೈಬಿಟ್ಟ ಪರ್ಸೆಂಟೇಜು ಆಲ್ಮೋಸ್ಟ್ ಸೇಮ್ ಇದೆ ಅಂತನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅವು ಮುಂದೆ ಏನಾಗುತ್ತೆ ನೋಡೋಣ. ಈಗ ನಾವು ಕರ್ನಾಟಕಕ್ಕೆ ಬರೋಣ. ಸೊ ಈ ಜೂನ್ 30ರಿಂದ ಜುಲೈ 29ರವರೆಗೆ ಈ ಒಂದು SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆಯುತ್ತೆ. ಮನೆ ಮನೆಗೆ ಭೇಟಿ ಮಾಡ್ತಾರೆ BLOಗಳು. 2002ರ ದಾಖಲೆಗಳ ಜೊತೆಗೆ ಮ್ಯಾಚ್ ಮಾಡುವ, ಅವರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹೈ ಸ್ಟೇಕ್ಸ್ ವೆರಿಫಿಕೇಶನ್ ಇದಾಗಿರ್ತದೆ. ಸೊ ಈ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಕರ್ನಾಟಕವೂ ಕೂಡ ಸೇರಿರೋ ಅಂಥದ್ದು. ಅಕ್ರಮ ವಲಸಿಗರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ ಅನ್ನುವಂತಹ ಹೇಳಿಕೆಯನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಅಂಥದ್ದು. ಸೊ ಒಟ್ಟಾರೆಯಾಗಿ ನಡೀತಾ ಇರುವಂತಹ 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಸುಮಾರು 3,96,000 BLOಗಳು ಒಟ್ಟು 36 ಕೋಟಿ ಮತದಾರರ ಪರಿಶೀಲನೆಯನ್ನ ಮಾಡ್ತಾರೆ. ಮತ್ತು ಅಕ್ಟೋಬರ್ 7ನೇ ತಾರೀಕು ಕರ್ನಾಟಕದ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗ್ತಾ ಇದೆ ಅಂತನ್ನುವಂತಹ ನೋಟಿಫಿಕೇಶನ್ ಇವತ್ತು ಬಂದಿರೋ ಅಂಥದ್ದು. ನಮಗೆ ಗೊತ್ತಿದೆ, ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಮ್ಯಾಚಿಂಗ್ ಅಂಡ್ ಮ್ಯಾಪಿಂಗ್ ಅಂತ ಮಾಡಿದ್ರು. ನಾವು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದ ಬಂದಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ 1,10,00,000 ಜನರಿದ್ದು ಮ್ಯಾಪ್ ಆಗಿಲ್ಲ ಅಂದ್ರೆ 2002ರ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿಯ ಜೊತೆಗೆ ಈಗಿನ ಪಟ್ಟಿಗೆ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಚುನಾವಣಾ ಆಯೋಗವೇ ಹೇಳಿತ್ತು. ಗೊತ್ತಿಲ್ಲ, ನಾನು ನೀವು ಯಾರು ಕೂಡ ಅದರಲ್ಲಿರ್ಬೋದು, ಯಾಕೆಂದ್ರೆ ಅಧಿಕೃತವಾಗಿ ಇಂಥವರಿದ್ದು ಇದೆ, ಇಂಥವರಿದ್ದು ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಇದುವರೆಗೂ ಕೊಟ್ಟಿಲ್ಲ. ಸೊ ಈ ಮತದಾರರ ಪಟ್ಟಿಯ 2002ರ ಮತ್ತು ಈಗಿನ ಪಟ್ಟಿಯ ಜೊತೆ ಹೊಂದಾಣಿಕೆ ಆಗದಿದ್ರೆ ಏನಾಗತ್ತೆ ಅಂತ ಅನ್ನೋದನ್ನ ನಾವು ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ, ಬೇರೆ ಬೇರೆ ಕಡೆ ನೋಡಿದ್ದೀವಿ. ಮತದಾನವನ್ನೇ ಮಾಡ್ಲಿಕ್ಕಾಗದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ನೋಡಿದ್ದೀವಿ. ಮತ್ತು ನಾವು ಹಿಂದೆಲ್ಲ ಚರ್ಚೆ ಮಾಡುವಾಗ
ಇಂತಹ ಅಪಾಯಗಳು ಬಂದೆರಗಬಹುದು ಅಂತ ಅನ್ನೋದನ್ನ ನಾವು ಹೇಳಿದ್ವಿ. ಅದು ಈಗ ಬಿಹಾರದಲ್ಲಿ ಮೊನ್ನೆ ತಾನೇ ಬದಲಾಗಿರುವಂತಹ ಮುಖ್ಯಮಂತ್ರಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೊಸತಾಗಿ ಆಯ್ಕೆಯಾಗಿ ಸಚಿವರಾಗಿರುವಂತಹ ಮಹಿಳಾ ಅಭಿವೃದ್ಧಿ ಮಿನಿಸ್ಟ್ರಿಯ ಸಚಿವರು ಹೇಳಿದ ಮಾತುಗಳು ನಮಗೆ ನಿಜವಾಗ್ಲೂ ಕೂಡ ಗಾಬರಿ ಹುಟ್ಟಿಸ ಅಂತದ್ದು. SIR ವೇಳೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ವೇಳೆ ಹೆಸರು ಅಳಿಸಲ್ಪಟ್ಟ ವ್ಯಕ್ತಿಗಳಿಗೆ ಪಡಿತರವೂ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳು ದೊರೆಯುವುದಿಲ್ಲ. ಈ ಮಾತನ್ನ ಬಿಹಾರದ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಮತ್ತು ಪಶ್ಚಿಮ ಬಂಗಾಳದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಡಿದಂತಹ ಮಾತು. ಮತ್ತು ಬಿಹಾರದ ಮುಖ್ಯಮಂತ್ರಿ ಇನ್ನೂ ಒಂದು ಮಾತು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಪಾಸ್ಬುಕ್ಗಳನ್ನು ರದ್ದುಗೊಳಿಸಲಾಗುವುದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಈ SIR ಪ್ರಕ್ರಿಯೆಯಲ್ಲಿ ಅಂತಿಮವಾಗಿ ನಮ್ಮ ಹೆಸರು ಪ್ರಕಟವಾಗದಿದ್ದರೆ ನಾವು ಎಲ್ಲಿರ್ತೀವಿ ಅಂತ. ಆದ್ರೆ ಒಂದು ಸಣ್ಣ ಸಮಾಧಾನದ ಮಾತು, ಅದು ಗೊತ್ತಿಲ್ಲ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಹೋಗ್ಲೂಬಹುದಾದಂಥದ್ದು. ಕಳೆದ ಜುಲೈನಲ್ಲಿ, ಅಂದ್ರೆ ಬಿಹಾರದ ಸಂದರ್ಭದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ ಅಂತ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿತ್ತು. SIR ಕಾರಣದಿಂದಾಗಿ, ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆಯ ಕಾರಣದಿಂದಾಗಿ ಮತದಾನ ಮಾಡೋದಕ್ಕೆ ಅನರ್ಹರು ಅಂತ ಕಂಡು ಬಂದ ಮಾತ್ರಕ್ಕೆ ಯಾರೂ ಕೂಡ ಭಾರತೀಯ ನಾಗರಿಕತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಹೇಳಿತ್ತು. ಈಗ ಸುಪ್ರೀಂ ಕೋರ್ಟು ತನ್ನ ಮಾತಿಗೆ ಬದ್ಧವಾಗಿ ನಡೆದುಕೊಂಡು SIR ಪ್ರಕ್ರಿಯೆಯಲ್ಲಿ ಯಾವ ಕಾರಣಕ್ಕೂ ಕೈ ಬಿಡಲ್ಪಟ್ಟಂತವರಿಗೆ ನೀವು ಭಾರತದ ನಾಗರಿಕತ್ವವನ್ನ ಕಳೆದುಕೊಳ್ಳೋದಿಲ್ಲ, ಅದನ್ನು ರಿಸ್ಟೋರ್ ಮಾಡುವ ಸಾಂವಿಧಾನಿಕ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತೀನಿ ಈ ದೇಶದ ಜನರಿಗಾಗಿ ಅಂತ ಹೇಳುತ್ತಾ ಸುಪ್ರೀಂ ಕೋರ್ಟ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಇದನ್ನ ಹೇಳುವಾಗ್ಲೇನೆ ಪಶ್ಚಿಮ ಬಂಗಾಳದ ಮಿನಿಸ್ಟ್ರು ಹೇಳ್ತಾರೆ, ಅದೇನೋ ಅನ್ನಪೂರ್ಣ ಭಂಡಾರ್ ಅಂತ ಪ್ರತಿ ಮಹಿಳೆಯರಿಗೆ 3,000 ರೂಪಾಯಿಯನ್ನ ಪ್ರತಿ ತಿಂಗಳಿಗೆ ಕೊಡ್ತೀವಿ ಅಂತ ಅವ್ರು ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಅದೇನು ಹೊಸತಲ್ಲ, ಈ ಮುಂಚೆ ತೃಣಮೂಲ ಕಾಂಗ್ರೆಸ್ ಇರುವಾಗ ಲಕ್ಷ್ಮೀ ಭಂಡಾರ್ ಅಂತಾನ ಏನೋ ಹಣ ಕೊಡ್ತಾ ಇದ್ರು. ಅದನ್ನೇ ಇವರು ಘೋಷಣೆ ಮಾಡಿ ಅದಕ್ಕೆ ಹೆಸರನ್ನ ಬೇರೆ ಇಟ್ಟಿದ್ದಾರೆ, ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅನ್ನುವ ತರದಲ್ಲಿ. ಆದರೆ ಅದನ್ನ ಕೊಡೋದಿಲ್ಲ ಸತ್ತೋದವರಿಗೆ, ಈ ದೇಶದ ನಾಗರಿಕರೇ ಅಲ್ಲದೆ ಇದ್ದವರಿಗೆ, ಮತದಾರರೇ ಅಲ್ಲದೆ ಇದ್ದವರಿಗೆ. ಇಲ್ಲಿ ನಾವು ನೆನ್ಪಿಟ್ಕೋಬೇಕು, ಸುವೇಂದು ಅಧಿಕಾರಿ ಆಯ್ಕೆಯಾಗಿ ಬಂದ ತಕ್ಷಣ ತಾನು ಹಿಂದೂಗಳಿಗೆ ಮಾತ್ರ ಏನೋ ಕೆಲಸ ಮಾಡ್ತೀನಿ ಅನ್ನುವ ತರ ಮಾತುಗಳು ಆಡಿದ್ದು ಕೂಡ ವರದಿ ಆಗಿತ್ತಲ್ಲ. ಹಾಗೆ ನೀವು ಮತ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾಕೆ ನಾವೇನು ಕೊಡಬೇಕು ಅನ್ನುವಂತಹ ಒಂದು ಸಾಜಿಷ್ಯ ಏನಾದ್ರೂ ಹೇಳ್ಬೋದು ನಾವು ಅದನ್ನ, ಅಂಥದ್ದೊಂದು ಅಂತ ಅನ್ನುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಿರುವಂತಹ ಹಂತ ಇದು. ಹಾಗಾಗಿ ಕರ್ನಾಟಕದಲ್ಲಿ ಹಲವು ಜನಪರ ಚಳವಳಿಗಳು, ಸಂಘಟನೆಗಳು ಕರ್ನಾಟಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ತಕ್ಷಣದಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲ, ನಿಮಗಿನ್ನೂ ಸಮಯ ಇದೆ. ಸೊ ಈ ಸಮಯದಲ್ಲಿ ನೀವು ಈ ರಾಜ್ಯದ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಕೈ ಬಿಡಲಾರದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಒಂದು ಚರ್ಚೆನೂ ಕೂಡ ಇದೆ, SIR ನ ಸಂಪೂರ್ಣವಾಗಿ ವಿರೋಧಿಸಬೇಕು, SIR ಅನ್ನ ನಿಷೇಧ ಮಾಡಬೇಕು ಅಂತ ಕೇಳಬೇಕು, SIR ಅನ್ನು ಮಾಡುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲ ಅನ್ನುವಂತಹ ಕೂಗು ಕೂಡ ಇದೆ. ಅಂತಹ ಒತ್ತಾಯಗಳು ಇದಾವೆ. ಆದರೆ ಗೊತ್ತಿಲ್ಲ, ಆಗ್ಲೇನೆ 12 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಆಗಿ ಹೋಗಿ ಇನ್ನು ಉಳಿದ 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ನಡೆಯುತ್ತೆ ಅಂತ ಅನ್ನುವಾಗ ಪೂರ್ಣ ಅದನ್ನ ಹಿಂತೆಗೆದುಕೊಳ್ಳುವಂತಹ ಒತ್ತಡವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ರಾಜ್ಯದಲ್ಲಿ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ SIR ಮೂಲಕ ಕೈ ಬಿಡಲಾರದಂತೆ ನಮ್ಮ ರಾಜ್ಯದ ಜನರನ್ನ ಕಾಪಾಡುವಂತಹ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಿಲ್ಲದೆ ಇದ್ರೆ ಅಸ್ಸಾಮಿನಲ್ಲಾದಂತಹ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಾದಂತಹ ಪರಿಸ್ಥಿತಿ ಮತ್ತು ಇತರ ರಾಜ್ಯಗಳಲ್ಲಿ ದುಡಿದು ತಿನ್ನುವ ವಲಸಿಗರು ಒಂದು ಊರಿನಿಂದ ಮತ್ತೊಂದು ಊರಿಗೆ, ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ಮದುವೆಯಾಗಿ ಬಂದಂತಹ ಹೆಣ್ಣು ಮಕ್ಕಳು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರು ಟಾರ್ಗೆಟೆಡ್ ಆಗಿ
ಅವರನ್ನೇ ಗುರಿಯಾಗಿಟ್ಟುಕೊಂಡು ರೀತಿಯಲ್ಲಿ ಮತದಾರರ ಪಟ್ಟಿಯಿಂದ ಕೈ ಬಿಡುವಂತಹ ಕೆಲಸಗಳಾಗಿದಾವಲ್ಲ, ಅಂತಹ ಒಂದು ಅವಘಡ ಕರ್ನಾಟಕದಲ್ಲೂ ಸಂಭವಿಸುವಂತಹ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ಆಗ್ಲೇ ಹೇಳಿದಾಗೆ ಬಿಹಾರದಲ್ಲಿ 47 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 97 ಲಕ್ಷ ಜನರನ್ನ ಕೈ ಬಿಡಲಾಗಿದೆ. ಪಕ್ಕದ ತಮಿಳುನಾಡಲ್ಲೂ ಅಂಥದ್ದೇ ಪರಿಸ್ಥಿತಿ ಆಗಿತ್ತು. ಅದನ್ನ ವಿರೋಧಿಸಿ ಸಾಕಷ್ಟು ಜನ ಕೋರ್ಟಿಗೆ ಹೋಗಿದ್ದಾರೆ. ತಮಿಳುನಾಡಲ್ಲೂ ಕೂಡ ಕೋರ್ಟಿಗೆ ಹೋಗಿದ್ದಾರೆ, ಕೇರಳದವರು ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ನೋಡೋಣ. ಆದ್ರೆ ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯುವಂತಹ ಈ SIR ಮತ್ತು ಈಗಾಗಲೇ ಟೇಬಲ್ ಟಾಪ್ ಮ್ಯಾಪಿಂಗ್ ಏನ್ ಮಾಡಿದಾರೋ ಅದರಲ್ಲಿ ಹೊಂದಿಕೆಯಾಗದ 1,10,00,000 ಜನ ಮತ್ತು ಈಗ SIR 2002ರ ದಾಖಲೆಗೆ ಅನಗತ್ಯವಾಗಿ 2002ಕ್ಕೆ ಸೇರಿಸಿರುವಂತಹ ಸಂದರ್ಭ ಇದೆಯಲ್ಲ, ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಕರ್ನಾಟಕದ ಸರ್ಕಾರ ಮಾಡಬೇಕಾದ ಅಗತ್ಯ ಇರುತ್ತೆ. ಮತ್ತು ಜನಚಳವಳಿಯ ಜವಾಬ್ದಾರಿ ಕೂಡ ಇಲ್ಲಿ ಅತಿ ಮುಖ್ಯವಾಗಿರುತ್ತೆ ಅನ್ನುವಂತಹ ಈ ಕೆಲವು ಅಂಶಗಳನ್ನ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದು. ಮಾತು ಮುಗಿಸೋಕ್ಕಿಂತ ಮುಂಚೆ ಜನಶಕ್ತಿ ಮೀಡಿಯಾಕ್ಕೆ ನೀವಿನ್ನು ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬರ್ ಆಗಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಹಾಗೇನೆ JOIN 4 ಅಕ್ಷರ. ನೀವು ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿದರೆ ಜನಮುಖಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವಿಬ್ರು ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ.